ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಯುಗಾದಿಯ ಭವಿಷ್ಯ ಸಿಂಹ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳನ್ನು ಕಾಡಬಹುದಾ, ಹಾಗೆ 2026 ಗುರುವಿನ ಬಲವನ್ನು ಕಳ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಗುರುಬಲವನ್ನು ಕಳೆದುಕೊಂಡರೂ ಸಹಿತವಾಗಿ ಯಾವ ಅವಕಾಶಗಳು ಇವರ ಜಾತಕದಲ್ಲಿ ಇರುತ್ತದೆ. ಸಿಂಹರಾಶಿಯವರಿಗೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಯಾವುದರಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರ ಭವಿಷ್ಯ 2026 ಯುಗಾದಿಯ ಭವಿಷ್ಯ, ಪರಾಭವ ಸಂವತ್ಸರ ಏನಾದರೂ ನಿಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪಾಠ ಕಲಿಸ್ಲಿಕ್ಕೋಸ್ಕರ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ಇದೆಯಾ? ಆದರೆ ಒಂದು ವಿಚಾರ, 2026 ನಾನು ಮೊದಲು ತಿಳಿಸ್ತಕ್ಕಂಥದ್ದು, ಸಿಂಹರಾಶಿಯವರು ನಿಮ್ಮ ಸ್ನೇಹಿತರು ಪ್ರೀತಿಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ. ಇದು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. 26ರಲ್ಲಿ ಮೊದಲನೇದಾಗಿ ನೋಡಿ, ನಿಮಗೆ ಮಧ್ಯಭಾಗದವರೆಗೂ ಜೂನ್ 10ರವರೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನಗಳು ಇದ್ದಕ್ಕಿದ್ದಾಗೆ. ಹಣಕಾಸು ಚೆನ್ನಾಗಿ ಸ್ನೇಹಿತರಿಂದ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು, ಅಷ್ಟೈಶ್ವರ್ಯ ಬರ್ತಕ್ಕಂಥದ್ದು ಮಧ್ಯಭಾಗದವರೆಗೂ ಕೂಡ ಸತ್ಯವಾಗಲೂ ಇದೆ. ಮಧ್ಯಭಾಗದ ನಂತರವಾಗಿ ನಿಮಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಸತ್ಯವಾಗ್ತದೆ. ಆದರೆ ಯಾರಿಗೆ ಆ ಸಮಸ್ಯೆ ಕಾಡ್ತದೆ, ಯಾರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳು, ವಿಪರೀತವಾಗಿರ್ತಕ್ಕಂಥ ರಾಜಯೋಗ ಏನಾನ ಪ್ರಾರಂಭವಾಗ್ತದ, ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ. ನೋಡಿ, ಸಿಂಹರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಏನೆಲ್ಲ ಅವಕಾಶಗಳನ್ನು ಕೊಡುತ್ತೆ, ಏನೆಲ್ಲ ಅವಕಾಶಗಳನ್ನು ಕಿತ್ಕೊಳ್ಳುತ್ತೆ, ಇವೆರಡೂ ವಿಚಾರಗಳನ್ನು ನಾವು ಪರಾಮರ್ಶೆಯಾಗಿ ನೋಡಬೇಕಾಗುತ್ತೆ. ಬಟ್ ಒನ್ ಥಿಂಗ್ ನೋಡಿ, ಸಿಂಹರಾಶಿಯವರಿಗೆ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಿಂದ ಸಂಚಾರವನ್ನು ಮಾಡುತ್ತೆ. ಗುರುವಾರ 19ನೇ ತಾರೀಕು ಯುಗಾದಿ ಪ್ರಾರಂಭ, ಚೈತ್ರ ಮಾಸ ಪ್ರಾರಂಭ. ಯಾವುದೇ ಒಂದು ವರ್ಷದಲ್ಲೂ ತಗೊಂಡಾಗ ಯುಗಾದಿಯಲ್ಲಿ ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇರ್ತದೆ. ಏಕೆಂದರೆ ಚೈತ್ರ ಮಾಸದಲ್ಲಿ ನಿಮಗೆ ಯಾವಾಗಲೂ ಕೂಡ ಮೀನರಾಶಿಯಲ್ಲೇ ಸೂರ್ಯ ಬರ್ತದೆ. ಆದರೆ ಇಲ್ಲೊಂದು ಅವಕಾಶಗಳು ಹೇಗಪ್ಪ ಅಂದರೆ, ಉಚ್ಚ ಶುಕ್ರನೊಟ್ಟಿಗಿದ್ದಾನೆ, ಅಬಂಡೆಂಟಾಗಿ, ಅದು ಏಕಾದಶ ಅಧಿಪತಿಯ ಜೊತೆ. ಈ ಒಂದು ವಿಶೇಷವಾಗಿ ನಿಮಗೆ ನಾನು ಮೊದಲು ತಿಳಿಸಬಹುದು. ಇಲ್ಲೇನಾಗ್ತದೆ, ವಿಶೇಷವಾಗಿರ್ತಕ್ಕಂಥ ಒಂದು 12 ಪರಧನ ಅಂತ ನೋಡಿದ್ವಿ. ಅದು ಎಲ್ಲಿಂದ ಬರುತ್ತೆ? ತೃತೀಯ ಸ್ಥಾನ, ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು. ಯಾವ ಕಡೆಯಿಂದ ಬರ್ತಕ್ಕಂಥ ಸಾಧ್ಯತೆ ಪರಧನ ಇದೆ. ಜೊತೆಗೆ ಅಲ್ಲಿ ಶನಿ ಸಹಿತವಾಗಿದ್ದಾನೆ. ಎಲ್ಲಿ? ಮೀನರಾಶಿಯಲ್ಲಿ. ಸೂರ್ಯನೊಟ್ಟಿಗೆ ಕೂತಿರ್ತಕ್ಕಂಥದ್ದು ಉಚ್ಚ ಶುಕ್ರ. ಅದು ಅಷ್ಟಮ ಸ್ಥಾನ. ಶುಕ್ರ ದ ಮೋಸ್ಟ್ ಪವರ್ಫುಲ್ ಪ್ಲೇಸ್, ಅಷ್ಟಮ ಸ್ಥಾನ. ಅಬಂಡೆಂಟಾಗಿ ದುಡ್ಡು ಬರ್ತಕ್ಕಂಥದ್ದು ಸಹಿತವಾಗಿದೆ. ಹಾಗೆ ಸಮಸ್ಯೆನ, ಯಾಕೆಂದರೆ ಅಷ್ಟಮ ಸ್ಥಾನ ಅದಕ್ಕೋಸ್ಕರ ಒಂದನ್ನು ಕಿತ್ಕೊಳ್ಳುತ್ತೆ, ಒಂದನ್ನು ಕೊಡುತ್ತೆ ಅನ್ನೋದು ಇದು 2026 ಯುಗಾದಿ ಭವಿಷ್ಯ. ಸಪ್ತಮ ಸ್ಥಾನದಲ್ಲಿ ಕುಜ, ಸಪ್ತಮ ಸ್ಥಾನದಲ್ಲಿ ರಾಹು, ಸಪ್ತಮ ಸ್ಥಾನದಲ್ಲಿ ಬುಧ. ಇದು ಮನೋಕಾಮನೆಗಳ ಈಡೇರಿಸ್ತಕ್ಕಂಥ ಕಾಲವಾಗ್ತದ, ಅಥವಾ ಮನೋಕಾಮನೆಗಳಿಗೆ ಪೆಟ್ಟು ಬೀಳುತ್ತಾ? ಇವೆಲ್ಲ ವಿಚಾರಗಳನ್ನು ನೋಡ್ಕೋಬೇಕು. ಲಗ್ನದಲ್ಲಿರ್ತಕ್ಕಂಥ ಕೇತುವಿನ ಫಲವೇನು? 12 ಅಂದರೆ ಗುರು 12ರ ಸ್ಥಾನಕ್ಕೆ ಬಂದಾಗ, ಜೂನ್ 10ರ ಮೇಲೆ 12ರ ಸ್ಥಾನ ಉಚ್ಚ ಸ್ಥಾನಕ್ಕೆ ಬಂದಾಗ ಏನೆಲ್ಲ ಅವಕಾಶಗಳನ್ನು ಕೊಡುತ್ತೆ, ಏನೆಲ್ಲ ಅವಕಾಶಗಳನ್ನು ಕಿತ್ಕೊಳ್ಳುತ್ತೆ? ಇವೆಲ್ಲ ವಿಚಾರಗಳು ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಜೀವನ ಹೇಗಿರುತ್ತೆ, ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ, ವ್ಯಾಪಾರದ ವ್ಯವಸ್ಥೆ ಹೇಗಿರುತ್ತೆ, ಹಾಗೆ ದಾಂಪತ್ಯದ ವಿಚಾರದಲ್ಲಿ ಹೇಗಿರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೇಗಿರ್ತದೆ, ಕೋರ್ಟ್ ಕಚೇರಿ ವಿಚಾರಲ್ಲೇ ಗೆಲುವು ಸಿಗುತ್ತಾ, ಹಾಗೆ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ, ಎಲ್ಲ ವಿಚಾರಗಳನ್ನು ಸಿಂಹರಾಶಿಯವರಿಗೆ ನಾನು ತಿಳಿಸ್ತಿದ್ದೇನೆ. ಖಂಡಿತವಾಗಿ ನಾನು ಈ ಒಂದು ವಿಚಾರಗಳನ್ನು ನೀವು ಖಂಡಿತವಾಗಿ ಸೇವ್ ಮಾಡ್ಕೊಳ್ಳಿ, ಅಥವಾ ಇನ್ನಿತರವಾಗಿರ್ತಕ್ಕಂಥ ನೋಟ್ ಮಾಡ್ಕೊಳ್ತಕ್ಕಂಥದ್ದು ಸತ್ಯ. ನೋಡಿ, ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಶುಕ್ರನೊತ್ತಿರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ದ್ವಿಗುಣವಾಗ್ತದೆ. ಮೇಲೆಗೆ ಅಷ್ಟಮ ಸ್ಥಾನ ಉಚ್ಚನೊಟ್ಟಿಗೆ ಶುಕ್ರ. ಬಟ್ ಒನ್ ಥಿಂಗ್ ಮೊದಲು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಧರ್ಮದಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅವಶ್ಯಕ. ಖಂಡಿತವಾಗಿ ಧರ್ಮದಲ್ಲಿ
ಒಳ್ಳೆಯ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿರತಕ್ಕಂಥದ್ದು ಅವಶ್ಯಕ. ಬಟ್ ಸಿಂಹರಾಶಿಯವರಿಗೆ ನೋಡಿ, ಒಂದು ವಿಚಾರ, ಧರ್ಮದಲ್ಲಿ ಒಲವಿರಲ್ಲ. ನಾನು ಮಾಡ್ತಕ್ಕಂಥ ಕಾರ್ಯ ಯಶಸ್ಸನ್ನು ಕೊಡುತ್ತೆ, ಹಾಗೆ ನನ್ನಿಂದ ಆದಷ್ಟು ಕೂಡ ಜಾಸ್ತಿ ಆಗ್ತದೆ ಅಂತಕ್ಕಂಥ ಪವರ್ ಇರ್ತದೆ. ನಾನು ಕೆಲಸ ಮಾಡಿದ್ರೆ ಅಲ್ವಾ ಹೇಗೆ. ಬಟ್ 12ರ ಸ್ಥಾನಕ್ಕೆ ಗುರು ಬರುತ್ತೆ. ಗುರು 11ರ ಒಂದು ಸ್ಥಾನದಲ್ಲಿ ಜೂನ್ 16ರವರೆಗೂ ಇರ್ತದೆ. ತದನಂತರದಲ್ಲಿ ಒಂದು ರಾಶಿಯಲ್ಲಿ ಬದಲಾವಣೆ, ಉಚ್ಚರಾಶಿ ಕಟಕೆ ರಾಶಿಗೆ ಬರುತ್ತೆ. ಆ ಒಂದು ಸಂದರ್ಭ ನೋಡಿ, ಗುರುವಿನ ದೃಷ್ಟಿ ಶನಿಯ ಮೇಲೆ, ಅಷ್ಟಮಾಧಿಪತಿ ಮೇಲೆ ಬೀಳುತ್ತೆ. ಹಾಗೆ ಗುರು 12ರ ಸ್ಥಾನಕ್ಕೆ ಬರುತ್ತೆ. ಯಾರು ಧಾರ್ಮಿಕವಾಗಿ ಒಂದು ಸ್ಥಾನದಲ್ಲಿ, ಹಾಗೆ ಧರ್ಮದ ಬಗ್ಗೆ ಒಳಿತನ್ನು ಬೆಳೆಸ್ಕೊಳ್ತಕ್ಕಂಥವ್ರು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತಕರು, ಹಾಗೆ ಧರ್ಮ ಪಾಲನೆಯಲ್ಲಿರ್ತಕ್ಕಂಥವರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಸುದೀರ್ಘವಾಗಿ ಧರ್ಮ ಪಾಲನೆಯಲ್ಲಿದ್ದೀರಾ ಅಂದಾಗ ಖಂಡಿತವಾಗಿ ನಿಮಗೆ ಯಶಸ್ಸು ಲಭ್ಯತೆ ಸಿಗುತ್ತೆ. ಅಜರಾಮರವಾಗ್ತಕ್ಕಂಥದ್ದು ಸತ್ಯ. ಧರ್ಮವನ್ನು ಬಿಟ್ಟಿದ್ರಿ ಎಂದಾಗ ಖಂಡಿತವಾಗಿ ಗುರು ಪೆಟ್ಟಂತೂ ಕೊಟ್ಟೇ ಕೊಡುತ್ತೆ. ನೋಡಿ, ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟನೇ ನಿಮಗೆ ಶನಿಯದ ಮೇಲೆ ಬೀಳುತ್ತೆ. 6 ಮತ್ತು 7ರ ಅಧಿಪತಿ ಅಷ್ಟಮ ಸ್ಥಾನ, ಗುರು 12ರ ಸ್ಥಾನ ಫಲಗಳನ್ನು ಕೊಟ್ಟಾಗ ಅದೊಂದು ಧಾರ್ಮಿಕ ವಿಚಾರದಲ್ಲಿ ಗೆಲುವನ್ನು ಕೊಡುತ್ತೆ. ಬಿಟ್ಟರೆ ಅನ್ನೆಸಸರಿಯಾಗಿ ಅಧರ್ಮವಾಗಿದ್ದಾಗ ಅಲ್ಲಿ ಹಣಕಾಸು ನಿಮಗೆ ಸಮಸ್ಯೆ ಆಗ್ಬೋದು, ಅಥವಾ ಸ್ನೇಹಿತರಿಂದ ಮೋಸ ಹೋಗ್ಬೋದು, ಅಥವಾ ನೀವು ಖಂಡಿತವಾಗಿ ನಷ್ಟವನ್ನು ಕೆಲಸದಲ್ಲೂ ಹೊಂದಬಹುದು. ಅದಕ್ಕೋಸ್ಕರ ಈ 6ರ ಅಧಿಪತಿಯ ಮೇಲೆ ದೃಷ್ಟಿ ಬೀಳುತ್ತೆ. ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ಯಾರು ಒಳ್ಳೆಯ ಗಟ್ಟಿಯ ಧರ್ಮತನವಿದೆಯೋ, ಒಳ್ಳೆಯ ಮನಸ್ಥಿತಿ ಇಟ್ಕೊಂಡಿದ್ದಾರೋ ಗೆಲುವು ಸತ್ಯವಾಗ್ತದೆ. ಅದಕ್ಕೋಸ್ಕರ ಒಂದು ಅವಕಾಶಗಳನ್ನು ಕಿತ್ಕೊಳ್ತಕ್ಕಂಥ ಗುರು ಒಂದು ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸತ್ಯ. ಸಿಂಹರಾಶಿ ಹಣಕಾಸಿನ ವಿಭಾಗವನ್ನು ಬಂದಾಗ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಜೂನ್ವರೆಗೂ ಅದ್ಭುತವಾಗಿ ನಡೀತದೆ. ಯಾಕೆಂದರೆ ಗುರು 10ರ ತಾರೀಕು ಗುರುವಿನ ವಕ್ರತ್ಯಾಗವನ್ನು ಮಾಡುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟು ಸತ್ಯವಾಗ್ತದೆ. ಜೂನ್ ಮೇಲೆ ಗುರು ಬದಲಾವಣೆಯಿಂದ ಅನೇಕ ಖರ್ಚುಗಳು, ಇದ್ದಕ್ಕಿದ್ದಾಗೆ ಮೋಸ, ವ್ಯಾಪಾರ ಇದ್ದಕ್ಕಿದ್ದಾಗೆ ಡೌನ್ ಆಗಿಬಿಡುತ್ತೆ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ಹಾಳಕ್ಕೆ ಹೊರಟೋಗ್ಬಿಡ್ತದೆ. ನೀವು ಹಣಕಾಸು ದುಡ್ದಿರ್ತಕ್ಕಂಥದ್ದು ಯು ಮಸ್ಟ್ ಸೇವ್. ನನ್ನ ವಿಡಿಯೋಸ್ನ ನೋಡಿದ್ರೆ ಹೇಗೆ ಸೇವ್ ಮಾಡ್ಕೋಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳು ಗೊತ್ತಾಗ್ಬಿಡುತ್ತೆ. ನೀವು ಎಲ್ಲಿ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದು ಕೂಡ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಆಗುತ್ತೆ. ಸಿಂಹರಾಶಿಯವರು ಹಣಕಾಸು ವಿಭಾಗ, ವ್ಯಾಪಾರದ ವಿಭಾಗದಲ್ಲಿ ಸ್ವಲ್ಪ ಎಚ್ಚರವಾಗಿ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ. ಸೇವ್ ದ ಮನಿ ಫಸ್ಟ್, ಆದಷ್ಟು ಸೇವ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಆದಷ್ಟು ನೀವು ಒಂದು ವಿಚಾರ, ನೀವು ಮ್ಯಾಕ್ಸಿಮಮ್ ಆ ಒಂದು 1000 ರೂಪಾಯಿ ದುಡಿದ್ರೆ 500 ರೂಪಾಯಿ ನಿಮ್ಮ ಮನೆಯವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು, ಇದು ಭಾಳ ಮುಖ್ಯವಾಗ್ತದೆ. ಸಿಂಹರಾಶಿಯವರು ಪುರುಷ ಮಹಿಳೆಯರಾಗಿರ್ಬೋದು, ನೀವೊಂದು ಮ್ಯಾಕ್ಸಿಮಮ್ ಒಂದು ದಿವಸಕ್ಕೆ ಒಂದು 1000 ರೂಪಾಯಿ ದುಡಿತೀವಿ ಅಂದರೆ 500 ರೂಪೀಸ್ನ ಮ್ಯಾಕ್ಸಿಮಮ್ ನಿಮ್ಮ ಸೇವಿಂಗ್ಸ್ ಅಕೌಂಟ್, ಅದರಲ್ಲೂ ಕೂಡ ನಿಮ್ಮ ಸಂಗಾತಿಯ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಒಳಿತು. ಇದು ಭಾಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಹಣ ಕೊರತೆ ಉಂಟಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಇದರ ವಿಚಾರವಾಗಿ ಸರಿಯಾಗಿ ಪರಾಮರ್ಶೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ತೃತೀಯಾಧಿಪತಿ 11ರ ಅಧಿಪತಿ ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ, ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಯಾರಾದರೂ ಟ್ರಾವೆಲಿಂಗ್ ಏಜೆನ್ಸಿ ಅಥವಾ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರು ಸರಿಯಾಗಿ ದೃಢವಾಗಿ ನಿಂತ್ಕೊಂಡು ಸಿಂಹರಾಶಿಯವರು ಕೆಲಸಗಳನ್ನು ಮಾಡ್ತಾರೋ ಅವ್ರಿಗೆ ಈ ಒಂದು ಪರಾಭವ ಸಂವತ್ಸರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಮೀಡಿಯಾ ಸ್ಥಾನದಲ್ಲಿ ಕೊಡ್ತದೆ. ಯಾರು ಮೀಡಿಯಾ ಸ್ಥಾನದಲ್ಲಿ CEO ಮತ್ತೊಂದು ಏನಾದರೂ ಆಗಿರ್ತಕ್ಕಂಥವ್ರಿಗೆ ಭಾಳ ಅಬಂಡೆಂಟ್ ಆಗಿರ್ತಕ್ಕಂಥ ಶಕ್ತಿ ಅದ್ಭುತವಾಗ್ತದೆ. ಅವರ ನಾಲೆಡ್ಜು, ಹೊಸ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ಯಶಸ್ಸು, ಕೀರ್ತಿ, ಲಭ್ಯತೆಯನ್ನು ಜೊತೆಗೆ ಲಾಭವನ್ನು ಕೊಡುತ್ತೆ. ಇದು ಸತ್ಯ. ರಾಶಿ ಅಧಿಪತಿ ಇರೋದ್ರಿಂದ ನೀವೆಷ್ಟು ಸ್ಟಫ್ನೆಸ್ಸನ್ನು ಹಾಕ್ಕೊಳ್ತೀರೋ ಅಷ್ಟು ಸತ್ಯವಾಗಿ ಬಿಡುತ್ತೆ. ಇನ್ನು 4ರ ಅಧಿಪತಿ ಸಪ್ತಮದಲ್ಲಿ ಕೂತಿದ್ದಾನೆ, 9ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಕೂತಿದ್ದಾನೆ ಕುಜ. ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಓದ್ತಕ್ಕಂಥದ್ದು ಅವಶ್ಯಕ. ಯಾಕೆಂದರೆ ಸಪ್ತಮ ಸ್ಥಾನ ಕುಜ, ರಾಹು ಇದ್ದಾನೆ, ಚತುರ್ಥಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ಗುರು ಕೂಡ 12ರ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಡಲ್ ಆಗ್ತಕ್ಕಂಥ ಸನ್ನಿವೇಶ ಇರ್ತದೆ. ಆದರೆ ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. 4ರ ಅಧಿಪತಿ ಆಗಿರೋದ್ರಿಂದ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ. ಧೈರ್ಯವನ್ನು ಕಳ್ಕೋಬೇಡಿ.
ಆದಷ್ಟು ಕೂಡ ನೀವು ಹಯಗ್ರೀವ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಓಂ ಅಮ್ಮಂಗಾರಕಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ, ಅಥವಾ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ, ಅಥವಾ ಹನುಮಾನ್ ಚಾಲೀಸವನ್ನಾದರೂ ಪಠನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗ್ತದೆ. ಇವೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಪೋರ್ಟ್ ಆಗ್ತದೆ. ಹಾಗೆ ಸಿಂಹರಾಶಿಯವರು ಭೂಮಿ ಖರೀದಿ ಮಾಡಬೇಕಾದ್ರೆ ಸರಿಯಾಗಿ ಆಲೋಚಿಸಿ ಇನ್ನೊಬ್ಬರ ಹತ್ರ ಮಾಡಿ, ಇದನ್ನು ಬರೆದಿಟ್ಕೊಳ್ಳಿ. ಭೂಮಿ ಖರೀದಿ, ಮನೆ ಕಟ್ಟಬೇಕು, ಮತ್ತೊಂದು ಮಾಡಬೇಕು ಅಂತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕೆಂದರೆ ಚತುರ್ಥಾಧಿಪತಿ ಜೊತೆಗೆ ರಾಹು ಇದ್ದಾನೆ. ಸ್ವಲ್ಪ ಎಚ್ಚರ. ವಿದ್ಯಾರ್ಥಿಗಳಾಗಿರ್ಬೋದು, ಮನೆ ಕಟ್ಟರು, ನಿರ್ಮಾಣ ಮಾಡ್ತಕ್ಕಂಥವ್ರು, ಭೂಮಿ ಖರೀದಿ ಮಾಡ್ತಕ್ಕಂಥವ್ರು ಸ್ವಲ್ಪ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಎಲ್ಲ ಇದನ್ನು ದಾಖಲಾತಿಗಳನ್ನು ವಿಮರ್ಶೆಯನ್ನು ಮಾಡಿ ತದನಂತರ ಮುಂದುವರಿತಕ್ಕಂಥದ್ದು ಮಾಡಿ, ಇಲ್ಲಾಂದರೆ ಮೋಸ ಹೋಗ್ತದೆ. ಅದೇ ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಬುದ್ಧಿಯ ವಿಚಾರ, ಮಕ್ಕಳ ವಿಚಾರದಲ್ಲಿ ಜೂನ್ವರೆಗೂ ಪ್ರಶಸ್ತವಾಗಿದ್ದು, ಜೂನ್ ನಂತರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಮಕ್ಕಳಿಗೋಸ್ಕರ ಖರ್ಚುಗಳು ಬರಬಹುದು, ಅಥವಾ ಸಂತಾನದಲ್ಲಿ ವಿಳಂಬವಾಗಬಹುದು, ಅಭಾಷಣ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ. ಇಲ್ಲಿ ಪಂಚಮ ಸ್ಥಾನ ಪ್ರೀತಿಯ ಸ್ಥಾನ, ಮಕ್ಕಳ ಸ್ಥಾನವಾದ್ದರಿಂದ ಸ್ವಲ್ಪ ಗುರುವಿನ ಆರಾಧನೆಯನ್ನು ಜೂನ್ ನಂತರ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆಗಿಂದಾಗೆ ಸ್ವಲ್ಪ ಹಳದಿ ವಸ್ತ್ರದಾನ, ಆಗಿಂದಾಗೆ ಗುರುವಿನ ನಾಮಸ್ಮರಣೆ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಪಂಚಮುಖಿ ರುದ್ರಾಕ್ಷಿಯ ಮಾಲೆ ಅಥವಾ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ. ಸ್ತ್ರೀಯರಾಗಿದ್ದರೂ ಪರವಾಗಿಲ್ಲ, ನಥಿಂಗ್ ಟು ವರಿ, ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಪುರುಷರಾಗಿರ್ತಕ್ಕಂಥವ್ರು ಪ್ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇಲ್ಲೀಗಲ್ ಸಂಬಂಧಗಳನ್ನೇನು ಹೊಂದಿದರೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತದೆ. ಅಧರ್ಮದಿಂದ ನಡೆದರೆ ಸ್ವಲ್ಪ ಕಷ್ಟವಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮುಖ್ಯ. ಹಾಗೆ 6ರ ಅಧಿಪತಿ ಕೆಲಸದಲ್ಲಿ ಹೇಗೆ 6ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿದ್ದಾನೆ. ಏನಾದರೂ ನಿಮಗೆ ವಿದೇಶ ಪ್ರಯಾಣಗಳಿಗೆ, ವಿದೇಶಕ್ಕೆ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗಿ, ಅಥವಾ ಹೊರ ರಾಜ್ಯಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗಿ. ಕೆಲಸ ಸ್ವಲ್ಪ ಸ್ಟ್ಯಾಗ್ನೆನ್ಸಿ ಕಳ್ಕೊಂಡ್ಬಿಡುತ್ತೆ. 9ರ ಅಧಿಪತಿ ಹಗಲೆಲ್ಲ ಬದಲಾವಣೆಯನ್ನು ಕೇಳುತ್ತೆ. ಜೊತೆಗೆ 12ರ ಸ್ಥಾನದ ಅಧಿಪತಿಯ ವೀಕ್ಷಣೆ ಅಂದರೆ ಅರ್ಥಾತ್ ಗುರುವಿನ ವೀಕ್ಷಣೆ ಬೀಳುತ್ತೆ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ, ಸರಿಯಾಗಿ ಸಂಬಳ ಸಿಗಲ್ಲ, ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಹಿತವಾಗಿ ಕೆಲಸದಲ್ಲಿ ಪ್ರಾಮಾಣಿಕತೆ, ಶ್ರದ್ಧಾಭಕ್ತಿ ಸಾಧ್ಯವಾದಷ್ಟು ಕೂಡ ಹೆಚ್ಚಿನದಾಗಿ ಎಫರ್ಟ್ ಆಗ್ತಕ್ಕಂಥದ್ದು ನೋಡಬೇಕಾಗುತ್ತೆ. ಇಲ್ಲಾಂದರೆ ಕೆಲಸದಲ್ಲಿ ಆಗಿಂದಾಗೆ ಬದಲಾವಣೆ ಆಗ್ತಕ್ಕಂಥದ್ದು ಸತ್ಯ ಆಗುತ್ತೆ. ಯಾಕೆಂದರೆ 6 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ, ಬಾಸ್ ಕಿರಿಕಿರಿಗಳಾಗ್ತಕ್ಕಂಥದ್ದು ಸಾಧ್ಯತೆಗಳು ಬರುತ್ತೆ. ಸ್ಟ್ಯಾಗ್ನೆನ್ಸಿ ಇರೋದಿಲ್ಲ, ತುಂಬ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಕಿರಿಕಿರಿಗಳನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಈ ಥರದ ಸಮಸ್ಯೆಗಳಿದೆ ಎಂದಾಗ ನೀವು ಅತ್ಯಂತ ಸರಳವಾಗಿ ಶನಿವಾರಗಳಂದು ಎಳ್ಳನ್ನು ಪ್ರಧಾನವಾಗಿ ದಾನ ಮಾಡಿ, ಅಥವಾ ಇನ್ನಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ. ಇದು ಕಂಪಲ್ಸರಿ ಮಾಡಲೇಬೇಕಾಗತ್ತೆ ಸಿಂಹರಾಶಿಯವರು, ಇಲ್ಲಾಂದರೆ ಖಂಡಿತವಾಗಿ ಕಷ್ಟ ಆಗಿಬಿಡುತ್ತೆ. ಆಗಿಂದಾಗೆ ಎಳ್ಳೆಣ್ಣೆಯನ್ನು ಶನಿಗೆ ಅಭಿಷೇಕವನ್ನು ಮಾಡಿಸಿ ಶಿವನ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅವಶ್ಯಕವಾಗ್ತದೆ. ಇದು ಮ್ಯಾಕ್ಸಿಮಮ್ ಕೆಲಸದಲ್ಲಿರ್ತಕ್ಕಂಥವ್ರು, ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥವ್ರಾಗಿದ್ದಲ್ಲಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರವನ್ನು ಪಠಿಸ್ತಾ ಬನ್ನಿ. ಆರೋಗ್ಯದಲ್ಲಿ ಸಮಸ್ಯೆ, ಯಾಕೆಂದರೆ 6ರ ಸ್ಥಾನ ಕೆಲಸದ ಸ್ಥಾನ ಅಥವಾ ಆರೋಗ್ಯ ಸ್ಥಾನ ಅಂತ ಕರಿತೀವಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬಂದರೆ ಪ್ರತಿ ದಿವಸ 21 ಬಾರಿ ತ್ರಯಂಬಕ ಮಂತ್ರ. ಸಾಲದ ಬಾಧೆ ಇರ್ತಕ್ಕಂಥದ್ದು ಸತ್ಯವಾಗ್ತದೆ. ಹಾಗಾಗಿ ಅತಿ ಹೆಚ್ಚು ಸಾಲ, ಬಂಡವಾಳ ಅಥವಾ ಇನ್ನಿತರೆ ಸುಮ್ಮನೆ ಅನ್ನೆಸಸರಿಯಾಗಿ ಸಾಲ ಮಾಡಬೇಡಿ ಸಿಂಹರಾಶಿಯವರು. ಒತ್ತಡ ಇರತಕ್ಕಂಥ ಸಂದರ್ಭವಾಗ್ತದೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಹಾಗೆ 7ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಮದುವೆ ವಿಚಾರದಲ್ಲೂ ಸಹಿತವಾಗಿ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ. ಆದರೆ ಒಂದೇ ಒಂದು ವಿಚಾರ ನಿಮಗೆ ತಿಳಿಸ್ತಕ್ಕಂಥದ್ದು, ಗುರುಬಲ ಇರ್ತದೆ. ಸಪ್ತಮದಲ್ಲಿ ಯಾರಿದ್ದಾರೆ? ರಾಹುನು ಇದ್ದಾನೆ. ಜೂನ್ವರೆಗೂ ಪ್ರಶಸ್ತವಾಗ್ತಕ್ಕಂಥ ಸಾಧ್ಯತೆಗಳನ್ನು ಬರುತ್ತೆ. ಅದು ಸಾಧ್ಯತೆ ಗುರುಬಲವಿರೋದ್ರಿಂದ, ಸಪ್ತಮಕ್ಕೆ ರಾಹು ಸಪ್ತಮದಲ್ಲಿ ಇರೋದ್ರಿಂದ, ಗುರುವಿನ ದೃಷ್ಟಿ ಬೀಳೋದ್ರಿಂದ ಜೂನ್ ಆದ ನಂತರ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಬರ್ತದೆ. ಆದರೆ ಗುರು ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಬಿಟ್ಟರೆ ಖಂಡಿತವಾಗಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದರ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಯಾರು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಹೊಂದಿರತಕ್ಕಂಥವ್ರು ಇದ್ದೀರೋ
ಹನುಮಾನ್ ಚಾಲೀಸವನ್ನು ಖಂಡಿತ ಪಠನೆ ಮಾಡಿ. ಅಥವಾ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರಬಹುದು, ಇದನ್ನು ಈ ಮೂರನ್ನ ಎಚ್ಚರವಾಗಿಟ್ಕೋಬೇಕು. ಕುಜ ರಾಹು ಇದ್ದಾರೆ, ಸ್ವಲ್ಪ ಬಿಸ್ನೆಸ್ ಮೋಸವಾಗಬಹುದು, ಪಾರ್ಟ್ನರ್ಶಿಪ್ಪಿಂದ ದಾಂಪತ್ಯದಲ್ಲಿ ವಿರಸ ಬರ್ಬೋದು, ಮದುವೆ ವಿಚಾರದಲ್ಲಿ ವಿಳಂಬವಾಗಬಹುದು. ಆದ್ದರಿಂದಾಗಿ ಹನುಮಾನ್ ಚಾಲೀಸ ಕಂಪಲ್ಸರಿ ಓದ್ತಕ್ಕಂಥದ್ದು ಮುಖ್ಯ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು, ಮದುವೆ ಆಗಿಲ್ಲ ಅಂತಕ್ಕಂಥವ್ರು, ಅಂದರೆ ಮದುವೆ ಆಗಿರ್ತಕ್ಕಂಥವ್ರು ಸ್ವಲ್ಪ ಅದನ್ನು ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇನ್ನು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಭೂಮಿಯ ವಿಚಾರ, ಪರಧನ ಅಥವಾ ಏನಾದರೂ ನಾವು ಕೊಂಡ್ಕೊಳ್ತಕ್ಕಂಥದ್ದು ಇದೆಯಾ? ಅಫ್ಕೋರ್ಸ್ ಕೊಂಡ್ಕೊಳ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಹಣ ಬರ್ತಕ್ಕಂಥದ್ದು ಜೂನ್ವರೆಗೂ ಇರುತ್ತೆ. ತದನಂತರದಲ್ಲಿ 12ರ ಸ್ಥಾನ ಇನ್ವೆಸ್ಟ್ ಮಾಡ್ತೀರಿ ಕೂಡ. ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಹಣಕಾಸು ಸ್ವಲ್ಪ ಕೈ ಕಚ್ಚುತ್ತೆ. ಅದೇ ರೀತಿಯಾಗಿ 9ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಭಾಗ್ಯದ ಅಧಿಪತಿಯಾಗಿರ್ತಕ್ಕಂಥ ಸಪ್ತಮದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು, ಸ್ವಲ್ಪ ಏನಂದರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ, ಸಣ್ಣ ಪುಟ್ಟ ಉತ್ತಮತೆ ಕಾಣುತ್ತೆ. ಬಿಟ್ಟರೆ ಖಂಡಿತ ಅಷ್ಟು ಸಮಸ್ಯೆ, ಅಂದರೆ ವಿದೇಶಕ್ಕೆ ಪ್ರಯಾಣಕ್ಕೆ ಏನಾದರೂ ನಾವು ಹೋಗಬೇಕು ಅಂದರೆ ಸ್ವಲ್ಪ ಓಕೆ ನಡೀತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಇನ್ನು ನೋಡಿ, ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಉಚ್ಚಸ್ಥಾನದಲ್ಲಿದ್ದಾನೆ. ಉಚ್ಚಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯತೆ ಆಗುತ್ತೆ. ಆದರೆ ಲಗ್ನಾಧಿಪತಿ ಜೊತೆಯಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ದಶಮಾಧಿಪತಿ ನಷ್ಟಮ ಸ್ಥಾನ, ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗ್ತಕ್ಕಂಥದ್ದು. ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು, ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಶನಿ ಇರೋದ್ರಿಂದ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಲಾಭಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಬಿಸ್ನೆಸ್ದಾರಿಗೆ ಸಣ್ಣ ಪುಟ್ಟ ಅವಕಾಶಗಳನ್ನು ಕೊಡುತ್ತೆ. ಆದರೂ ಕೂಡ ಕುಜನಿದ್ದಾನೆ, ಆದರೂ ಕೂಡ ರಾಹು ಇದ್ದಾನೆ. ಜಾಗರೂಕತೆ ಮಾಡ್ಕೋಬೇಕು. ಒಬ್ಬೊಬ್ಬೇ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು ಇರೋದ್ರಿಂದ 2026 ಯುಗಾದಿಯ ಭವಿಷ್ಯ 50-50% ಇರ್ತದೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಆಗಿಂದಾಗೆ ಹಳದಿ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಹೇಳಿ ಉತ್ತರಾಭಿಮುಖವಾಗಿ ಕೂತು ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಹಳದಿ ವಸ್ತ್ರದಾನ, ಕಡಲೆಕಾಳು ಫಲಹಾರವನ್ನು ದೇವಸ್ಥಾನದಲ್ಲಿ ಹಂಚತಕ್ಕಂಥದ್ದು ಮುಖ್ಯವಾಗ್ತದೆ. ಯಾವುದೇ ಕಾರಣಕ್ಕೂ ಸಿಂಹರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಮಾಡ್ಕೋಬೇಡಿ. ಆದರೆ ಒಂದು ಅವಕಾಶಗಳು ಏನಪ್ಪ ಅಂದರೆ, ಸಿಂಹರಾಶಿಯಲ್ಲಿರ್ತಕ್ಕಂಥ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥದ್ದು ಸತ್ಯ. ಬೇರೆ ವಿಚಾರದಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಊರಣ ಇರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಯುಗಾದಿಯಲ್ಲಿ ಕಾಣ್ಬೋದು. ಇಷ್ಟು ಈ ಒಂದು ಯುಗಾದಿಯ ಭವಿಷ್ಯ. ಭಗವಂತ ನಿಮಗೆ ಆಯುರಾರೋಗ್ಯೇಶ್ವರನ್ನ ಕೊಟ್ಟು ಒಳ್ಳೇದು ಮಾಡಲಿ, ಆದಷ್ಟು ಶುಭವನ್ನು ಕೊಡಲಿ, ಎಚ್ಚರಿಕೆ ಒಳ್ಳೆಯ ಮನಸ್ಥಿತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.